ಈಗ ವಿದ್ಯಾರ್ಥಿಗಳೇ ಈ ಗಣಿತಗಳನ್ನು ಈಗ ಮಾಡ್ರಿ, ಮುಂದೆ ಆಮೇಲೆ ವೇಗವಾಗಿ ಹೆಂಗೆ ಮಾಡೋದು ಅನ್ನೋದು ಮುಂದೆ ತೋರಿಸ್ತಾನೆ, ಮುಂದಿನ ವಿಡಿಯೋದಾಗ ತೋರಿಸ್ತಾನೆ. ಈಗ ನೀವು ರೀತಿ ಪ್ರಕಾರ 3 ಸಂಖ್ಯೆಗಳು ಈಗ ಇವುಗಳ ಮಸ ಕಂಡಿಡ್ರಿ. ನೀವು ಮಸ ಕಂಡಿಡಿದ ಆಯಿತು ಅಂತಂದ್ರೆ ನೀವು ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ನು, ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ನೋಡ್ರಿ, ಕಡೆ ಗಮನ ಇರಲಿ ಒಂದು ತಿಳಿಸ ಲಕ್ಷ ಕೊಟ್ಟು ನೋಡ್ರಿ. 3 ಅಂಕ ಇದ್ದಾಗ ಭಾಗಾಕಾರ ಕ್ರಮದಾಗ ಮಾಡ್ಬೋದು. ಇಲ್ಲಿ ಒಂದು ವಿಷಯ ಹೇಳ್ತದೆ, ಇಲ್ಲ 14, 21, 28 ಇಲ್ಲೇ ಅತಿ ಚಿಕ್ಕ ಸಂಖ್ಯೆ 2ರಲ್ಲೇ ಇದಕ್ಕೆ ಹೋಗ್ತದೆ, ಇದಕ್ಕೆ ಹೋಗ್ತದೆ, ಇದಕ್ಕೆ ಹೋಗುದಿಲ್ಲ. ಹೊಡಿಮ 3 ಅಂಕೆಗಳಿಗೆ ಭಾಗಿಸಲ್ಪಡುವಂಥ ಅಪವರ್ತನಗಳು ತಗೋಬೇಕು. ಈ 3 ಅಂಕೆಗೆ ಭಾಗ ಹೋಗ್ಬೇಕದು 2ರಲ್ಲೇ ಇದು ಹೋಗ್ತದೆ, ಇದು ಹೋಗ್ತದೆ, 3ರಲ್ಲೇ ಇದು ಹೋಗ್ತದೆ, ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ. 3 ಆದಿಂದ 5 ಇಲ್ಲ, 5 ಆದಿಂದ 7, 7ರಲ್ಲಿ ಹೋಗ್ತದಿಲ್ಲ ನೋಡ್ರಿ. 3 ಅಂಕೆಗಳು 7ರಲ್ಲಿ ಹೋಗ್ತಾವ ನೋಡ್ರಿ. 7 2ಲೆ 14, 7 3ಲೆ 21, 7 4ಲೆ 28. ಭಾಳ ಎಷ್ಟು ಎಕ್ಸಾಕ್ಟ್ಲಿ ಉತ್ತರ ಬಂತು. ಇನ್ನು ಇವೆಲ್ಲ ಅವಿಭಾಜ್ಯ ಸಂಖ್ಯೆ, ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಬಂತು, ಅದು ಮಸ ಬಂತಂತ ತಿಳ್ಕೊಂಡು ಬಿಡ್ಬೇಕು. ಮಸ ಬರೋಬರಿ, ಮಸ ಬರೋಬರಿ ಎಷ್ಟು? 7. ಇನ್ನು ಬಾಯ್ದಿಂದ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಹೇಳ್ತೀನಿ. 14, 21, 28ಕ್ಕೆ 3 ಅಂಕೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆ ನೋಡಿ, ಅತಿ ಚಿಕ್ಕ ಸಂಖ್ಯೆ 7. ಇನ್ನಿದ್ರ ಮುಂದಿನ ಅಂಕೆ ಯಾವ ಇಲ್ಲೇ ಇಲ್ಲಿ ಇದು ಯಾವ ಅಂಕೆಲ್ಲೂ ಭಾಗ ಹೋಗೋದಿಲ್ಲ. ಯಾವುದು? 14, 21, 28, 7 ಬಿಟ್ಟರೆ ಮತ್ತೊಂದು ಅಂಕೆಯಲ್ಲಿ ಭಾಗ ಹೋಗೋದು. ಅದಕ್ಕೆ ಭಾಗಿಸಲ್ಪಡುವ ದೊಡ್ಡ ಸಂಖ್ಯೆ ಅಂತ. ಇನ್ನೊಂದು 7 ಬಿಟ್ಟು ಮತ್ತೊಂದು ಯಾವ್ದಾರು ತೆಗೀರಿ, ಯಾವುದು ಸಾಧ್ಯನೇ ಇಲ್ಲ. ಬಾಯಿಲೇನೆ ತಗೋಬಹುದು, ಯಾಕಂದ್ರೆ ಯಾವ ಅಂಕೆಗಳು. ಆಮೇಲೆ ಇನ್ನೊಂದು ಉದಾಹರಣೆ ಹೇಳ್ತಾನೆ ನಿಮಗೆ. ಈಗ ನೋಡ್ರಿ, ಈಗ 45 ಇದು 60 ಹೌದಿಲ್ಲ. ಆಮೇಲೆ ಇದು 45, 60ರ ಮಸ ಎಷ್ಟು ಅಂತ ಕೇಳಿದಾಗ ಭಾಳ ಸರಳದು ನೋಡ್ರಿ. 2ರಲ್ಲೇ ಹೋಗ್ತದೆ, ಇದು 3ರಲ್ಲೇ ಹೋಗ್ತದೆ, ಇದು 3ರಲ್ಲೇ ಹೋಗ್ತದೆ, ಒಂದು 3 ಇಟ್ಕೊಳ್ರಿ. ಆಮೇಲೆ 3 ಆದಿಂದ ಎಷ್ಟರಲ್ಲೇ ಹೋಗ್ತದೆ ನೋಡ್ರಿ, 5ರಲ್ಲೇ ಒಂದು ಹೋಗ್ತದಿಲ್ಲ ನೋಡ್ರಿ. ಇದು ಹೋಗ್ತದೆ, ಇದು ಹೋಗ್ತದೆ, 5 ಒಂದು ಬರ್ಕೋರಿ. ಆಮೇಲೆ ಯಾವ ಅಂಕೆಲೆ ಭಾಗ ಹೋಗ್ತದೆ ನೋಡ್ರಿ. ಈಗ ಯಾವ ಅಂಕೆಲೇನು ಭಾಗ ಹೋಗುದಿಲ್ಲ ನೋಡ್ರಿ. ನೀವು ಇವುಗಳ ಗುಣಲಬ್ಧಿ ಏನಿರ್ತದ, ಇವುಗಳ 3 ಮತ್ತು 5ರ ಗುಣಲಬ್ಧಿ ಮಸ ಇರ್ತದ. ಸುಮ್ಮನೆ ಜಸ್ಟ್ ನಿಮಗೆ ತೋರಿಸಿದ್ನ. 3 × 5 15 ನೋಡ್ಬೇಕಾರೆ 15 3ಲೆ 40, 15 4ಲೆ 60. ಇಂಥ ಕ್ಲೀವ್ಗಳನ್ನೇ ಯಾವಾಗ ಕೊಡ್ತದಂದ್ರೆ ನಿಮಗೆ ನಮ್ಮ ಸೈನಿಕ್ ಸ್ಕೂಲ್ ನವೋದಯ ಥಿಯರಿ ಬುಕ್ದಾಗ ಬಂದಾಗ ನಿಮಗೆ ನಾ ಇಂಥವು ಕಲಿಸ್ನು. ಇದರ ಭಾಗಾಕಾರ ಕ್ರಮದಾಗ ಒಂದು ಕಲಿಬೇಕು ನೀವು. ಈ ಭಾಗಾಕಾರ ಕ್ರಮದಾಗಿಂದು ಭಾಳ ಸರಳ, ಯಾಕಂದ್ರೆ ಯಾವ ಅಂಕೆಲೆ ಭಾಗ ಹೋಗ್ತದ ಅನ್ನೋದು ಟೆನ್ಷನ್ ಇರಂಗಿಲ್ಲ. ಇರುವ ಅಂಕೆಗಳು ಎಷ್ಟು? 14 ಅದ, 21 ಅದ, 28 ಅದ. ಇದಂತೂ ನಿಮ್ಗೆ ಗುರ್ತತ್ತೆ, ಅತಿ ದೊಡ್ಡ ಅಂಕೆ 28. 28 ತಗೋರಿ. ಅತಿ ಚಿಕ್ಕ ಸಂಖ್ಯೆ ಯಾವುದು? 14 ನೋಡಿ. 14 2ಲೆ 28, 14ಕ್ಕೆ ಭಾಗ ಹೋಗಿಬಿಡ್ತು. ಮತ್ತೀಗ 14 ಇಡ್ರಿ. ಇನ್ನೊಂದು ಅಂಕೆ ಯಾವ್ದು ಉಳ್ದದ್ ನೋಡ್ರಿ? 21 ನೋಡ್ರಿ. 14 ಒಂದಲ್ಲೇ 14, 11 4 ಆದ್ರೆ 7 0. ಇದು ಮತ್ತೆ ಇದನ್ನ ಈ ಹಿಂದಿನ ಭಾಜಕಗಳಾಗ ನೀವು ಮುಂದಿಟ್ಕೋತ ಬರ್ಬೇಕು. ಇದು ಶೇಷ ಬಂತು, ಇದ್ರ ಹಿಂದಿನ ಭಾಜಕ ಏನದ ಅದನ್ನ ಮುಂದೆ ತಂದಿಟ್ಟು ಬಿಡ್ರಿ. ನೋಡ್ರಿ 7 2ಲ್ಲೇ 14. ಯಾವ ಅಂಕಿನಿಂದ ಭಾಗಿಸಿದಾಗ ನಿಮ್ಗೆ 0 ಬಂತು? 7ರಿಂದ. ಆದ್ದರಿಂದ HCF, ಇನ್ನೊಂದು ಹೆಸರು ಮಸ ಬರೋಬ್ಬರಿ 7. ಅದನ್ನು ನೀವು ಭಾಗಾಕಾರ ಕ್ರಮದಾಗೂ ಮಾಡ್ರಿ ಮತ್ತು ಅಪವರ್ತನಗಳ ಮೇಲೂ ಮಾಡ್ರಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ, ನೋಡ್ರಿ ನಾ ಎಷ್ಟು ಚಂದ ತಿಳಿಸಿ ಹೇಳ್ತೀನಿ. ಭಾಗಾಕಾರ ಕ್ರಮ ಇದು ಭಾಗಾಕಾರ ಕ್ರಮದಾಗ ಬರ್ತದ.
ನೋಡಿ ಮುಂದಿನ ಗಣಿತ ನೋಡಿ ಬಿಡಿಸ್ಯಾರ ತಿಳ್ಕೊಂಡನು. ಹಾಕ್ರಿ 70, 14, 28. ಎರಡರಲ್ಲೇ ಹೋಗ್ತದೆ, ಈಗ 3ಕ್ಕೆ ಹೋಗ್ತದೆ, ಎರಡರಲ್ಲೇ ಹೊಡೆಯದೆ ನೋಡಿ. 2 35, 2 7, 2 14. ಈಗ ನೋಡಿ 2 ಆದಿಂದ 3ರಲ್ಲೇ ಯಾವ್ದು ಹೋಗ್ತದೆ, ಯಾವುದು ಹೋಗಲ್ಲ. 3 ಆದಿಂದ 5 ಹೋಗ್ತದೆ, 1 ಹೋಗ್ತದೆ. 5 ಆದಿಂದ 7, 7ರಲ್ಲಿ 3 ಹೋಗ್ತಾವ ನೋಡಿ. 7 5 35, 7 1, 7 2, ಅವಿಭಾಜ್ಯ ಅಂಕಿ ಬಂದು ಇಲ್ಲಿ ಏನು ಬಂದ ನೋಡ್ರಿ. 5 1 ಬಂತು, 2 1 ಬಂತು ನೋಡಿ. ಈ 1 ಬಂದದಂದ್ರೆ ಏನಾಯ್ತು, ಮಾಸ ಬರೋಬರಿ, ಮಾಸ ಬರೋಬರಿ 2 × 7 ಬರೋಬರಿ 14. ಆದ್ದರಿಂದ ಮಾಸ ಬರೋಬರಿ 14. ಇಂಥವೆಲ್ಲ ಲೆಕ್ಕ ನೀವು ತಿಳ್ಕೊಬೇಕು. ಆಮೇಲೆ ಇನ್ನು ಭಾಗಾಕಾರ ಕ್ರಮದಾಗ ಕಲೀರಿ ನೀವು. ಯಾಕಂದ್ರೆ ದೊಡ್ಡ ಮಾಸ ಬಂದಾಗ ನಿಮ್ಮ ಭಾಗಾಕಾರ ಕ್ರಮ ಭಾಳ ಉಪಯೋಗ ಆಗ್ತದ. ಭಾಗಾಕಾರ ಕ್ರಮದಾಗ ಯಾವ ಅಂಕ್ಯವು 70 ಅದ, 14 ಅದ, ಇನ್ನೊಂದು ಯಾವುದದ 28 ಅದ. ಇದರ ದೊಡ್ಡ ಅಂಕೆ ಯಾವುದು 28, ಅತಿ ಚಿಕ್ಕ ಅಂಕೆ ಯಾವುದು 14. 14 2 28 ಭಾಗೋತು ಅಂದ್ರೆ ಮಾಸ ಮುಗಿಲಿಲ್ಲ. ಇದೇ 14 ಇಡ್ಲಿಡ್ರಿ. ಇನ್ನೊಂದು ಅಂಕೆ ಅದ ನೋಡ್ರಿ, ಯಾವ್ದು ತೆಗೀರಿ ನೋಡೋಣ. 70, 14 5 70 0 ಬಂತು. 2 ಅಂಕಿಗಳು ಯಾವ ಅಂಕಿದಿಂದ ಬಾಗಿತು, 14ರಿಂದ ಭಾಗಿಸ್ತು. ಆದ್ದರಿಂದ ಮಾಸ ಬರೋಬರಿ 14 ಅಂತ ಬರೋದು ಬಿಡ್ರಿ. ಮಾಸ ಭಾಗಾಕಾರ ಕ್ರಮದಾಗೆ ಭಾಳ ಸರಳ ಹುಡುಗರೆ. ನೀವು ಚೆಂದಂಗೆ ಮುಂದಿನ ಲೆಕ್ಕಗಳು ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ರಿ. ನಿಮ್ಮನ್ನು ನೋಡ್ರಿ ನಾ ಹೆಂಗೆ ತಿಳಿಸ್ತೀನಿ ಅದನ್ನೆಲ್ಲ ನಿಮ್ಮ ಪದ್ಧತಿ ಪ್ರಕಾರ ತಿಳಿಸ್ತಿರ್ತಾನೋ ನೋಡ್ರಿ, ಚೆಂದಂಗೆ ತಿಳ್ಕೊರಿ. ನೋಡ್ರಿ ಭಾಗಾಕಾರ ಈಗ ಮಾಸ ಬಂದು. ಈಗ ನೀವು ಸಾಕಷ್ಟು ಉದಾಹರಣೆಗಳನ್ನು ಹಾಕ್ಕೊಂಡು ನೀವು ತಯಾರು ಮಾಡ್ಕೋಬಹುದು ಹುಡುಗರು.